ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ 6:30 ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇತ್ತು ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು, ಆವಾಗ ವ್ಲಾಗ್ ಮಾಡಿದ್ದು. ಆಲ್ರೆಡಿ ಜಾತ್ರೆ ಮುಗಿದು 8 ದಿನ ಆಗಿದೆ, ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ಲ ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಪಾತ್ರೆ ಎಲ್ಲ ತೊಳೆದು ಶೆಲ್ಫೆಲ್ಲ ಒರೆಸ್ದೆ. ಅದಾದಮೇಲೆ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಸ್ವಲ್ಪ ಪಾಯಸ ಮತ್ತು ಮೊಸರನ್ನ ಎಡೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಇವತ್ತು ತೇರಿದೆ, ನಾಳೆ ಸಿಡೆ ಇದೆ, ಅದಕ್ಕೋಸ್ಕರ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ನಾಳೆ, ಅದನ್ನು ಕೂಡ ಇದೇ ವ್ಲಾಗಲ್ಲಿ ಹಾಕ್ತಿದ್ದೀನಿ. ತುಂಬ ಏನು ವ್ಲಾಗ್ನ ಮಾಡಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಫ್ರೆಂಡ್ಸ್, ಇವಾಗ ಪೂಜೆ ಆಯಿತು. ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ, ಆಮೇಲೆ ಅಂಗಳ ಎಲ್ಲ ಸಗಣಿ ಸಾರಿಸಿ ಬಂದಿದ್ದೆ. ಆಮೇಲೆ ಹೋಗಿ ರಂಗೋಲಿ ಹಾಕಿ ಬಂದೆ. ರಂಗೋಲಿ ಹಾಕ್ಬಿಟ್ಟು ಪೂಜೆ ಕೂಡ ಮುಗಿಸ್ದೆ. ಇವಾಗ ಜಸ್ಟ್ ಪೂಜೆ ಆಯಿತು. ಇವತ್ತು ನಮ್ಮದು ಮನೆ ದೇವ್ರ ಸಿಡಿ ಇದೆ ಫ್ರೆಂಡ್ಸ್, ಅಲ್ಲಿಗೆ ಹೋಗಬೇಕು. ನಾವು ತೇರಿನ ದಿನ ಹೋಗ್ಬೋದು, ಇಲ್ಲ ಸಿಡಿ ದಿನ ಹೋಗ್ಬೋದು. ನಾವು ಯಾವಾಗಲೂ ಸಿಡೆ ದಿನ ಹೋಗ್ತೀವಿ, ಅದಕ್ಕೋಸ್ಕರ ಹೋಗೋಣ ಅಂತ. ಹಾಗೆ ಸೊಪ್ಪು ತೊಗೊಂಡಿದ್ದೆ, ಸಾಂಬಾರು ಮಾಡೋಣ ಅಂತ. ಇವಾಗ ಪೂಜೆ ಆಯಿತು. ಇವತ್ತು ಪಾಯಸ ಮಾಡಿ ಇವತ್ತು ಕೂಡ ಪೂಜೆ ಮಾಡಿದೆ. ಅಷ್ಟರಲ್ಲಿ ಅಮ್ಮ ಮತ್ತು ಸಾನು ಊರಿಗೆ ಬಂದರು, ಊರಿಗೆ ಹೋಗಿದ್ದರು, ಅಲ್ಲಿಂದ ಮತ್ತೆ ಬಂದರು. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಧ್ಯಾಹ್ನ ಆಗಿದೆ, 3:30 ಏನೋ ಆಗಿದೆ. ಇವಾಗ ಹೊರಟಿದ್ದೀವಿ. ಸಾನು ಮುಂದ್ಗಡೆ ಕೂತಿದ್ದಾಳೆ. ಫ್ರೆಂಡ್ಸ್, ನಮ್ಮ ಮನೆ ದೇವರು ಇರೋದು ಹಿರೇಗುಂಟ್ನೂರು, ಭೀಮ್ ಸಮುದ್ರದ ಹತ್ರ, ದ್ಯಾಮಲಮ್ಮ ದೇವಿ ದೇವಸ್ಥಾನ. ಲಾಸ್ಟ್ ಇಯರ್ ಕೂಡ ವ್ಲಾಗ್ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ನಾವು ಭೀಮ್ ಸಮುದ್ರದಲ್ಲಿದ್ದೀವಿ. ಫ್ರೆಂಡ್ಸ್, ಇಲ್ಲಂತೂ ಮನೆ ತುಂಬ ದೊಡ್ಡ ದೊಡ್ಡ ಮನೆಗಳು ಫ್ರೆಂಡ್ಸ್, ಚೆನ್ನಾಗಿದ್ದಾವೆ. ಫ್ರೆಂಡ್ಸ್, ಇವಾಗ ದೇವಸ್ಥಾನ ಬಂತು. ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ಬೇಕು. ಹಾಗೆ ಇಲ್ಲಿ ಸಿಡಿ ಆಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಮೊದಲು ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸಿ ಆಮೇಲೆ ಇಲ್ಲಿ ಸಿಡೆ ರೆಡಿ ಮಾಡಿಟ್ಟಿದ್ದಾರಲ್ಲ, ಇದನ್ನು ಮುಂದಿಂದ ತೊಗೊಂಡೋಗಿ ಇದು ಮಾಡ್ತಾರೆ. ಸಿಡೆ ಆಡ್ತಾಯಿಲ್ಲ ಫ್ರೆಂಡ್ಸ್, ಹೋದ ವರ್ಷವೂ ಆಡಿಸಿಲ್ಲ, ಈ ವರ್ಷವೂ ಆಡಿಸಿಲ್ಲ. ಯಾಕಂತಂದರೆ ಪೊಲೀಸ್ನವರೆಲ್ಲ ಇರ್ತಾರೆ, ಆಡಿಸೋದಕ್ಕೆ ಬಿಡ್ತಾಯಿಲ್ಲ. ಹಾಗೆ ಜಸ್ಟ್ ಮುಡಿಸಿ ಕಳಿಸ್ತಾರೆ. ಮೊದಲು ಬಂದ್ವಿ, ಅಲ್ಲಿ ಒಳಗಡೆ ಫುಲ್ ರಶ್ ಇತ್ತು, ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಸ್ವಲ್ಪ ವೀರಭದ್ರ ಸ್ವಾಮಿ ಹತ್ರ ಸ್ವಲ್ಪ ಖಾಲಿತ್ತು, ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ದೇವ್ರು ಬಂತು ಫ್ರೆಂಡ್ಸ್. ಇವಾಗ ಇಲ್ಲಿ ದೇವರೆಲ್ಲ ಹೋದ್ಮೇಲೆ ಆ ಕಡೆಯಿಂದ ಸಿಡಿ ಆಡಿಕೊಂಡು ಬರ್ತಾರೆ. ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ರು. ದೇವರು ಕೂಡ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇಲ್ಲಿ ಸಿಡಿ ಆಡ್ತಾರಲ್ಲ ಅವರು ಕೂಡ ಇದ್ದರು. ಅಲ್ಲಿ ಹೋಗಿ ಮಾತಂಗಮ್ಮನ ದೇವಸ್ಥಾನ ಇದೆ ಫ್ರೆಂಡ್ಸ್. ಇಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ, ಆಮೇಲೆ ಮಾಡ್ತೀವಿ ಅಂತಂದರು. ಸಿಡಿ ಆಡೋರೆಲ್ಲ ಇದ್ದರು, ಅದಕ್ಕೋಸ್ಕರ ಪೂಜೆನ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಆಲ್ರೆಡಿ ಜನ ಎಲ್ಲ ಬಂದು ಇಲ್ಲೇ ಉಡ್ಕೊಂಡಿರ್ತಾರೆ ತುಂಬ ಜನ. ದೇವ್ರಿನ ಮುಂದೆ ಹೋಗಿ ಆ ಕಡೆಯಿಂದ ಸಿಡಿ ಆಡ್ಕೊಂಬಾರ್ದು. ಅಷ್ಟರಲ್ಲಿ ಇಲ್ಲಿ ಜಾತ್ರೆ ಇತ್ತು. ತೊಗೊಳೋಣ ಅಂತ ಕಾರಣದಿಂದ ತೊಗೊಂಡ್ವಿ. ಸಾನು ಅದು ಇದು ಏನು ಬೇಕು ಬಳೆ ಗಿಳೆ ಎಲ್ಲ ತೊಗೊಂಡ್ಲು. ಅಲ್ಲಿ ಮುಗಿಸ್ಕೊಂಡು ನಾವಿವಾಗ ಹೊರಟ್ವಿ ಸಿಡಿ ಆಡೋ ಹತ್ರ. ಅಲ್ಲಿಂದ ಬರ್ತಿದ್ದಾರೆ ನೋಡಿ, ಸುಮ್ಮನೆ ಸ್ವಲ್ಪ ಅವರು ಸಿಡಿ ಆಡೋಕ್ಕೆ ಬೇಡ್ಕೊಂಡಿರ್ತಾರಲ್ಲ, ಅವ್ರನ್ನ ಸಿಡಿಗೆ ಮಿಕ್ಸಿ ಕಳಿಸ್ತಿದ್ದಾರೆ ಅಷ್ಟೇ. ಆಡಿಸ್ತಾಯಿಲ್ಲ, ಪೊಲೀಸ್ನಾಗ ಬಿಡ್ತಾಯಿಲ್ಲ, ಹಾಕೋದಕ್ಕೆ ಲಾಸ್ಟ್ ಅವ್ರು ಕೂಡ ಬಿಟ್ಟಿರಲಿಲ್ಲ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದು
ಅವ್ರನ್ನೆಲ್ಲ ಮುಟ್ಟಿಸಿ ಆಗ ಕಳಿಸ್ಬಿಟ್ರೆ ಎಲ್ಲ ಮುಗಿತು ಫ್ರೆಂಡ್ಸ್. ಇವಾಗ ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.